ಫಸ್ಟ್ ಸರಿ ಬರೋಕ್ಕೆ ಅದು ನೀವು ಬನ್ನಿ ಬನ್ನಿ ಸರಿ ಓಕೆ ಆಯಿತು ಓಕೆ ಸರಿ ಆಯಿತು ಸಿಕ್ತಾ ನೀರು ಹೋಗಲ್ಲ ಪೈಪ್ ಕೊಟ್ಟಿರೋ ಮಧ್ಯ ಎಲ್ಲಿ ಕೊಟ್ಟಿಯಾರ ಅಲ್ಲಿ ಚೇಂಬರ್ ಬರ್ತಲ್ಲ ಅದು ನೀರು ಹೋಗಲ್ಲ ಬ್ಲಾಕ್ ಆಗಿದೆ ಆಮೇಲೆ ಒಂದು ಮೆಟೀರಿಯಲ್ ರಾತ್ರಿ ಬಂದಿದ್ದಾರಲ್ಲಪ್ಪ ಕೂತ್ಕೊಂಡು ಕೆಲಸ ಮಾಡ್ತಾರೆ ನೋಡಪ್ಪ ತಪ್ಪು ತಿಳ್ಕೊಬೇಡಿ ಮಂಜಣ್ಣ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು ಹೇಳಿದ್ದಕ್ಕೆ ಕಸ ಕೊಡ್ತಿದ್ದೆ ಇವಾಗೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಇವನು ಒಂದು ದಿವಸನೂ ಇಲ್ಲಿ ಬಂದಿರುವಂತೆ ನೋಡಿ ನಾವು ನಿನ್ನ ಒಬ್ಬನಿಗೋಸ್ಕರ ಇಡೀ ನಗರನ ಇದು ಮಾಡ್ಕೊಳಕ್ಕಾಗಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏಕೆಂದರೆ ಒಬ್ಬರಿಗೋಸ್ಕರ ನಾವು ಇದು ಇಲ್ಲಿ ಬಿಟ್ಟ ಮೇಲೆ ಮೇಂಟೆನೆನ್ಸ್ ಮಾಡಬೇಕಲ್ವಾ ನಿನ್ನ ಕರ್ತವ್ಯ ಅಲ್ವೇನಪ್ಪ ಫ್ರಂಟ್ ಎಲ್ಲ ಕ್ಲೀನ್ ಮಾಡಿದೆ ಗೇಟ್ ಒಳಗಡೆ ಇಲ್ಲೇ ಇರೋದಿಲ್ವ ಇವತ್ತಿಂದ ನಾಳೆ ಕ್ಲೀನ್ ಮಾಡೋ ಆಚೆ ಕಡೆ ಕ್ಲೀನ್ ಮಾಡೋಣ ಅನ್ಕೊಂಡು ಇದು ಲಾಂಗ್ ಜಂಪಿಂದು ಮಳೆ ಇಲ್ಲ ಅಣ್ಣ ಅದರೊಳಗೆ ಆಗಿದ್ದಣ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ ಸರ್ ಮುಂದೆ ಇದು ಕುಸಿತ ಎಲ್ಲ ಆಯ್ತಲ್ಲ ಸರ್ ಸರ್ ಇದು ಮಳೆ ಇನ್ನೂ ಇರೋದು ಹೇಳ್ತೀನಿ ಕೇಳಿ ಬೆಳಗ್ಗೆ ಒಂದು 6ರಿಂದ 7 ಗಂಟೆವರೆಗೆ ಬರುತ್ತೆ ಆಮೇಲೆ ಲೇಡೀಸ್ ಬರ್ತಾರೆ ಆಯಿತಾ ವಯಸ್ಸಿಗರು ಬರ್ತಾರೆ ಇಲ್ಲೇ ಎದುರುಗಡೆ ಮನೆಯವರು ಇವತ್ತು ಬಂದಿಲ್ಲಪ್ಪ ಈಗ ನಾನು ನಾಳೆ ಒಂದು ಸ್ವಲ್ಪ ಫಸ್ಟ್ ಈಗ ನಿರ್ಧಾರಕ್ಕಾಗಲ್ಲ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಆಗಿ ಇಲ್ಲೇ ಮಿಷನ್ ಇಲ್ಲೇ ಉಳ್ಕೊಬಿಡುತ್ತೆ ಸರ್ ಇವತ್ತೇ ನಾಳೆ ಬೆಳಗ್ಗೆ ಬಂದು ಸಂಪೂರ್ಣ ಜಂಗಲ್ ಕ್ಲಿಯರ್ ಅಂತ ಇದು ಮಾಡ್ತಾರೆ ಇದು ಈ ಟ್ರ್ಯಾಕ್ಸ್ ಈ ವಾಕಿಂಗ್ ಏನಿದೆ ಸರ್ ವಾಕಿಂಗಿಗಲ್ಲ ಬಟ್ ಆದರೆ ಅನಿವಾರ್ಯ ಪೂಜೆ ಮಾಡಿ ಭಾಳ ಕಷ್ಟ ಆದರೆ ವಾಕಿಂಗ್ ಸಮಸ್ಯೆ ಆಗುತ್ತೆ ಚೆನ್ನಾಗಿರೋ ತುಂಬ ಅಂಟು ಆಗಬಾರ್ದು ಅಂಟಾದ್ರೂ ಇದೇ ಮಾಡಲ್ಲ ಕ್ವಾಲಿಟಿ ಗ್ರಾವೆಲ್ ಆಯಿತು ಅಂತ ಈಗ ಇದು ಬರುತ್ತೆ ಈ ವೈಟ್ ಮಿಕ್ಸ್ ಗ್ರಾವಲ್ ಅಂದರೆ ಅದು ಅಂಟೋದು ಇಲ್ಲ ನೀರನ್ನು ಅಬ್ಸರ್ವ್ ಮಾಡೋದು ಯಾರು ಹಿಡಿಯಲ್ಲ ಆ ಥರದ್ದಾದರೆ ಅದನ್ನು ಸ್ವಲ್ಪ ಇದು ಮಾಡಿಸಿ ಯಾಕಂದರೆ ಈಗ ನಿಮ್ಮ ಡಿಪಾರ್ಟ್ಮೆಂಟಿಂದ ಏನೇನು ಮಾಡ್ಬೋದು ಅಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದ ಈಗ ನೀವೇನು ವರ್ಕ್ ಪ್ರಿಫರ್ ಮಾಡ್ತೀರಿ ಅಷ್ಟು ವರ್ಕ್ದು ಕೂಡ ಪ್ರಪೋಸಲ್ನ ನಿಮ್ಮ ಲಕ್ಷ ಬೇಕಾಗ್ತೀನಿ 5 ಲಕ್ಷ ಇದೆ ಇನ್ನೊಂದು 30 ಲಕ್ಷ ಬೇಕಾದ್ರೆ ಓಕೆ ಈಗ ಇದು
ಇಂಡೋರ್ ಇದಕ್ಕೆ ಇಂಡೋರ್ದು ಅಣ್ಣ 3,05,00,000 ಇಟ್ಟಿದ್ದೀರಣ್ಣ. 3,05,00,000 ನಿಮಗೋಸ್ಕರ ಇಟ್ಟಿದ್ದೀವಿ ಇಲ್ಲಿ, ಗೊತ್ತಿರಲಿ. ಟೆಂಡರ್ ಆಗಿದೆ. ಟೆಂಡರ್ ಅಣ್ಣ ಇವತ್ತು ಮೊನ್ನೆ ಇದು SR ಎಲ್ಲ ಅಪ್ರೂವ್ ಆಯಿತು ಸಿ ಆಫೀಸಲ್ಲಿ. ಗುರುವಾರ ಹೋಗಿದ್ದೆ, ಗುರುವಾರ ಮಾರಾಟ ಬಂದೀನಿ. ಅದೆಲ್ಲ SR ಅಪ್ರೂವ್ ಆಯಿತು. ಎಸ್ಟಿಮೇಟ್ ರೆಡಿ ಇದೆ, ಕಳಿಸ್ಕೊಟ್ಟು CFC ಹೋಗಿ ಅಪ್ರೂವ್ ಮಾಡಿಸ್ಕೊಂಡು ಟೆಂಡರ್ ಮಾಡೋಣ ಅಷ್ಟೇ. ಈಗ ಇದಾಗ್ತಿದ್ದಂಗೆ ಪಾರ್ಟ್ ಆಗ್ತಿದ್ದಂಗೆ ಸರ್ ಇದು ನಮ್ದು 25-75 ಇದೆ. ಇವ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ 100/50 ಅಲ್ಲ, ಅದು ಈಗ ದೊಡ್ಡದಾಗುತ್ತೆ, ಮ್ಯಾಚ್ ಆಗಬೇಕಲ್ಲ. ನಿಮ್ಮ ದುಡ್ಡು ರೆಡಿ ಇದೆ, ಈಗ ಅದು ನನ್ನ ದುಡ್ಡು ರೆಡಿ ಇದೆ ಸರ್. ಈಗ ನಿಮ್ಮದು ದುಡ್ಡು ರಿಸರ್ವ್ ಆಗಿರೋದ್ರಿಂದಾಗಿ ಅಲ್ಲಿ ದುಡ್ಡನ್ನ ನೀವೇ ಒಂದು ಸ್ವಲ್ಪ ಇದು ಮಾಡಿದರೆ 100% ಹಾಕಿಸ್ಕೊಬರ್ಬೋದು ಸರ್, ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿ. ನೋಡೋಣ, ಸಮಯ ವ್ಯರ್ಥ ಮಾಡೋದು ಬೇಡ. ಇದ್ರದ್ದೇನು ವಾಟ್ ಅಬೌಟ್ ಈಗ 5 ಲಕ್ಷ ಇದೆಯಣ್ಣ, 5 ಲಕ್ಷ ಟಚ್ ಹೊಡಿಸಿ ಅಣ್ಣ. ಟಚ್ ಹೊಡಿಸಿ ಮತ್ತು 25 ಲಕ್ಷ ಎಕ್ಸ್ಟ್ರಾ ಬೇಕಾಗಲ್ಲ. 30 ಲಕ್ಷ ಹೇಳ್ತಾನೆ, 25 ಲಕ್ಷ ಎಕ್ಸ್ಟ್ರಾ ಬೇಕಾ ಶೀಟ್ ಮತ್ತು ಬಸ್ಸು ಮತ್ತು ಶೀಟಿಗೆ. ಈಗ ಇವರು ಕೆಲಸ ಮಾಡಿದ್ರಲ್ಲ, ಇವ್ರಿಗೆ ಯಾಕೆ ಪೇಮೆಂಟ್ ಕೊಡ್ಸಿ? ಪೇಮೆಂಟ್ ನಂದು ಯಾಕೆ ಥರ್ಡ್ ಪಾರ್ಟಿ ಬಿಲ್? ಅವ್ರು ಬಂದು ನೋಡ್ಬೇಕಣ್ಣ, ಥರ್ಡ್ ಪಾರ್ಟಿ ಅವರು. ಅವ್ರು ಯಾಕಂದ್ರೆ ನಾವು ಇದನ್ನು ಲೆಕ್ಕ ಹಾಕಿದ್ವಿ ಥರ್ಡ್ ಪಾರ್ಟಿ ಅವರಿಗೆ ಬಂದು ನೋಡಿ ಅಂತ. ಅವ್ರು ಪ್ರಶಾಂತ್ ಅಂತ ಒಬ್ರು ಇಂಜಿನಿಯರ್ ಇದ್ದಾರೆ, ಅವ್ರು ಬಂದು ನೋಡಿ ಅವರು ರಿಲೀಸ್ ಮಾಡ್ಬೇಕಣ್ಣ. ಅವ್ರು ರಿಲೀಸ್ ಮಾಡಬೇಕು. ನಮ್ಮ ಪಾರ್ಟ್ ಆಫ್ ವರ್ಕ್ ಕೆಲಸ ಮುಗಿಸಿದಣ್ಣ. ಅವ್ರು ಬರಬೇಕು. ಪ್ರಶಾಂತ್ ಯಾರು? ಅವರು ಇದರಲ್ಲಿದ್ದಾರೆ, ಮೈನಿಂಗ್ ಇಂದ ರೆಗ್ಯುಲೇಷನ್ ಇದ್ದಾರೆ. ನಾವು ಇದಾದಮೇಲೆ ಒಂದು ಸ್ಟೆಪ್ ಮೇಲ್ಗಡೆಗೆ ಹೈಟ್ ಇದೆ ಸರ್. ಅದಕ್ಕೇ ಏನಂತಂದರೆ, ಈಗ ಆ ಟ್ರ್ಯಾಕ್ ಪೂರ್ತಿ ಏನೈತೆ ಅಲ್ಲಿಗೆ ಒಂದು 3 ಸ್ಟೆಪ್ದು ಒಂದು ವಾಲ್ ಇದು ಮಾಡ್ಕೊಳ್ಳೋದು. ಈ ಕಡೆಗೆ ಸ್ಟೆಪ್ಪು ಆಗುತ್ತೆ, 4 ಸ್ಟೆಪ್ ಬರ್ತದೆ. ಈ ಕಡೆ ಹೈಟ್ ಮಾಡಿದ್ರೆ ಆ ಕಡೆಗೂ ಕೂಡ ಅಗೇನ್ ಕೋರ್ಟ್ಗಳಾಗೋದ್ರಿಂದ ಆ ಕಡೆಗೆ 1-2 ಸ್ಟೆಪ್ ಉಳ್ಕೊಳ್ಳುತ್ತೆ. ಅಂದರೆ ಹೈಟ್ ಬಂತು, ಈ ಕಡೆ 4 ಸ್ಟೆಪ್ಪು, ಈ ಕಡೆಗೆ 1-2, ಅದೊಂದು ಮಾಡ್ಬೋದು ಸರ್. ಅದು ಈಗ ಟಾಪ್ ಪ್ರಿಯಾರಿಟಿ ಒಂದು ಕೆಲಸ ಮಾಡಿ ಸರ್. ನಮ್ಮ ಕೈಯಲ್ಲಿ ಇರೋದಿಷ್ಟು ಟಾಪ್ ಪ್ರಿಯಾರಿಟಿ ಏನು ಮಾಡಬೇಕು? ಈಗ 3,05,00,000 ನನ್ನ ರಸ್ತೆಗಳೆಲ್ಲ ನಿಲ್ಲಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ 3,05,00,000 ನನ್ನ ಅನುದಾನದಲ್ಲಿ ಇಟ್ಟಿದ್ದೀನಿ, ನಿಮ್ಮ ಗಮನದಲ್ಲಿರಲಿ. ಅದ್ರ ಜೊತೆಗೆ ಖೇಲೋ ಇಂಡಿಯಾದು, ಅದ್ರ ಜೊತೆಗೆ ನಿಮ್ಮ ಕಮಿಷನರ್ ಹತ್ರ ನಾನು 1 ಕೋಟಿ ಕೊಡಿಸ್ತೀನಿ. 2 ಕೋಟಿ 2.5 ಕೋಟಿ ನಾನು ಕೊಡಿಸ್ತೀನಿ. ಇದು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಅಂದ್ಬಿಟ್ಟು ಕೊಡಿಸ್ತೀನಿ. ಬಟ್ ಅದಕ್ಕೆ ನೀವು ಒಂದು ಸ್ವಲ್ಪ ಪ್ರಪೋಸಲ್ಗಳು ಇವು ಕೊಡಬೇಕು. ನಮಗೆ ನಾಲೆಡ್ಜು ಕಡಿಮೆ ಇರುತ್ತೆ. ನೀವು ಒಂದು ಚೂರು ಹೇಳಿದ್ರೆ ಅದರ ಆಧಾರದ ಮೇಲೆ ನಾವು ಇದು ಮಾಡ್ತೀವಿ. ಈಗ ಇದು ಫುಲ್ ಕಂಪ್ಲೀಟ್ ಆಗಬೇಕು. ಯಾಕೆ ಅಂತ ಅಂದರೆ ನೋಡಿ, ಇದು ವಾಕ್ ಮಾಡ್ತಾರೆ, ಇದು ಮಾಡ್ತಾರೆ, ಹೋಗೋರೆ ಒಂಚೂರು ರೆಡಿ ಮಾಡ್ತಾರೆ ಸರ್. ಈ ಕಡೆ ಈ ಟ್ರ್ಯಾಕಲ್ಲಿ ಇಲ್ಲಿ ತುಂಬ ಅಲ್ಲಂತೂ ನಡೆಯೋಕ್ಕಾಗಲ್ಲ. ಆ ಮೂಲೆ ಅಂತೂ ಡ್ರೈವೇ ಏನಿರೋದು ಆ ಮೂಲೆ ಮೊದಲು ಆ ಮೂಲೆ ಹಚ್ಚೋಗ್ಬಿಡ್ತು. ಇಲ್ಲಿ ಸರ್, ಈ ಮೂಲೆ ಈ ನಮಸ್ಕಾರ. ಇದು ಬೇಲೂರು ಸ್ಟೇಡಿಯಮ್ಮು. ಬೇಲೂರು ಸ್ಟೇಡಿಯಮ್ನ ಪರಿಸ್ಥಿತಿ ಹೇಗಿದೆ ನೋಡಿ. ವಾಕ್ ಮಾಡೋಕ್ಕೆ ಇರೋದು ಇಷ್ಟೇ. ಇದು ವಾಕಿಂಗ್ ಟ್ರ್ಯಾಕು ಮತ್ತು ಜಾಗಿಂಗು, ರನ್ನಿಂಗ್ ಎಲ್ಲ ಮಾಡ್ತಾರೆ. ಸೊ ಇದು ಇಲ್ಲಿ ಸೆಂಟ್ರಲ್ ಕ್ರಿಕೆಟ್ ಆಡ್ತಾರೆ. ಅದು ಮೇಲ್ಗಡೆ ಸ್ಟೇಜ್ ಇದೆ. ಬಟ್ ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಗಿಡಗಳು ಬೆಳೆದಿದೆ. ಜನರು ಇಲ್ಲಿ ಯಾವ ರೀತಿ ಬಂದು ವಾಕಿಂಗ್ ಮಾಡ್ತಾರೆ ಸ್ವಲ್ಪ ನೀವೇ ನೋಡಿ ಹೇಳ್ಬೇಕು. ಬೇಲೂರಲ್ಲಿ ಇಷ್ಟೊಂದು ಜನಸಂಖ್ಯೆ ಇದ್ದಾರೆ, ಎಷ್ಟೊಂದು ಜನ ಇಲ್ಲಿ ಬಂದು ರನ್ನಿಂಗ್ ಆಗಿರ್ಬೋದು, ವಾಕಿಂಗು, ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಮತ್ತು ಆಟೋಡಕ್ಕೆ ಬರೋದು ಸುಮಾರು ಜನ ಬರ್ತಾರೆ, ಚಿಕ್ಕವರಿಂದ ದೊಡ್ಡವ್ರ ತನಕ. ಬಟ್ ಯಾವ ಥರ ಹೋಗ್ಬೇಕು ನೋಡಿ. ಇಲ್ಲಿ ವಾಕಿಂಗ್ ಮಾಡೋಕ್ಕಾದ್ರು ಇದೆಯಾ ಜಾಗ? ಓಡೋಕ್ಕಂತೂ ಜಾಗ ಇಲ್ಲ. ಅಟ್ಲೀಸ್ಟ್ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಆ ಥರ ಇಲ್ಲಿ ಗಿಡಗಳು ಯಾರೂ ಕ್ಲೀನ್ ಮಾಡಿಲ್ಲ. ಇದಕ್ಕೆ ಏನು ಉಸ್ತುವಾರಿ ಆಗಿರುವಂಥವ್ರು ಯಾರು, ಏನು ಇದಕ್ಕೆ ಸ್ಟೇಡಿಯಂ ಸಂಬಂಧಪಟ್ಟಂಥವ್ರು ನೋಡಿ ಯಾವ ರೀತಿ ಇದೆ ಗಿಡಗಳು. ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾರೆ? ಯಾರೂ ತಲೆ ಕೆಡ್ಸ್ಕೊತಿಲ್ಲ, ಯಾರೂ ವಾಯ್ಸ್ ರೈಸ್ ಮಾಡ್ತಿಲ್ಲ. ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ದಿವಸಕ್ಕೆ 100 ಜನ ಬಂದು ವಾಕಿಂಗು, ರನ್ನಿಂಗು, ಎಕ್ಸಸೈಸು ಮಾಡೋಗ್ತಾರೆ. ಬಟ್ ಪರಿಸ್ಥಿತಿ ಹಿಂಗಿದೆ. ಸೊ ದಯವಿಟ್ಟು ಸಂಬಂಧಪಟ್ಟವ್ರು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಗಿಡಗಳಿದ್ದಾವೆ ಇಲ್ಲಿ ಕಡೆ ವಾಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಕರೆಕ್ಟಾಗಿ, ರನ್ನಿಂಗ್ ಮಾಡೋಕ್ಕಾಗ್ತಿಲ್ಲ, ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ.